ಓಂ ಶಾಂತಿ. ಮುರಳಿಯ ದಿನಾಂಕ 31/12/2021. मीठे बच्चे, सदा सुखी रहो. जितना याद करेंगे उतना सुख मिलेगा. यही बाप तुम बच्चों को आशीर्वाद देते हैं. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಸದಾ ಸುಖಿಯಾಗಿರಿ. ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡ್ತೀರಿ ಅಷ್ಟೇ ನಿಮಗೆ ಸುಖ ಸಿಗುವುದು. ಇದು ತಂದೆ ಮಕ್ಕಳಿಗೆ ಕೊಡುವ ಆಶೀರ್ವಾದ ಆಗಿದೆ. ಈ ರೀತಿಯಲ್ಲಿ ಬಾಬಾ ನಿಮಗೆ ಆಶೀರ್ವಾದ ಕೊಡ್ತಾರೆ. प्रश्न, संगम पर तुम बच्चे ऐसा कौन सा शुभ कार्य करते हो सारे कल्प में जो नहीं होता? ಸಂಗಮ ಯುಗದಲ್ಲಿ ನೀವು ಯಾವ ಶುಭ ಕಾರ್ಯವನ್ನು ಮಾಡ್ತೀರಿ, ಆ ಶುಭ ಕಾರ್ಯ ಇಡೀ ಕಲ್ಪದಲ್ಲಿ ಯಾವತ್ತೂ ನಡೆಯೋದಿಲ್ಲ. उत्तर, पवित्र बनना और बनाना सबसे शुभ कार्य है. पवित्र बनने से तुम पवित्र दुनिया के मालिक बन जाते हो. पवित्र बनने की युक्ति बाप ने बताई है कि मीठे बच्चे, तुम मुझे लव से याद करो, देही अभिमानी बनो. ऐसी युक्ति सबको सुनाते रहो. पवित्र बनना और बनाना यह ಎಲ್ಲಕ್ಕಿಂತಲೂ ಶುಭ ಕಾರ್ಯ ಆಗಿದೆ. ಪವಿತ್ರ ಆಗುವುದರಿಂದ ನೀವು ಪವಿತ್ರ ಪ್ರಪಂಚದ ಮಾಲೀಕ ಆಗ್ತೀರಿ. ಪವಿತ್ರ ಆಗುವ ಉಪಾಯ ಬಾಬಾ ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಮಧುರ ಮಕ್ಕಳೇ, ಪ್ರೀತಿಯಿಂದ ನನ್ನನ್ನು ನೆನಪು ಮಾಡಿರಿ, ಆಗ ನೀವು ಪವಿತ್ರ ಆಗ್ತೀರಿ. ಆತ್ಮ ಅಭಿಮಾನಿ ಆಗಿರಿ. ಇಂತಹ ಉಪಾಯ ಎಲ್ಲರಿಗೂ ತಿಳಿಸ್ತಾ ಇರಿ. ಗೀತ, ಕಿಸನೆ ಯಹ ಸಬ ಖೇಲ ರಚಾಯ. ಯಾರು ಈ ಆಟವನ್ನು ರಚಿಸಿದ್ದಾರೆ? ओम शांति. शिव बाबा बैठकर अपने बच्चों को सालिग्रामों को समझाते हैं. शिव बाबा को तो सब जानते ही हैं. यह भी जानते हैं कि शिव बाबा को अपना शरीर नहीं. ಶಿವ ಬಾಬಾ ಕುಳಿತು ತಮ್ಮ ಶಾಲಿಗ್ರಾಮ ಮಕ್ಕಳಿಗೆ ಈ ಜ್ಞಾನ ತಿಳಿಸ್ತಾ ಇದ್ದಾರೆ. ಮಕ್ಕಳಾದಂಥವರು ತಂದೆಯನ್ನು ಆಗಲೇ ತಿಳ್ಕೊಂಡಿದ್ದೀರಿ. ನಿಮಗೆ ಗೊತ್ತಿದೆ, ಶಿವ ತಂದೆಗೆ ತಮ್ಮದೇ ಆದ ಶರೀರ, ದೇಹ ಇಲ್ಲ ಅಂತ. शिव की प्रतिमा तो एक ही होती है. उनको दिखाते हैं लिंग के समान. जैसे मनुष्य तो मनुष्य है, आँख कान नाक सबको दो है. मनुष्य मनुष्य में फर्क नहीं पड़ सकता. ऐसे आत्मा कोई छिपी हुई चीज़ नहीं है, ಪರಮಾತ್ಮ ಕೆ ಸಮಾನ ಹೇ. ಬಾಬಾ ಹೇಳ್ತಾರೆ,
ಹೇಗೆ ಎಲ್ಲ ಮನುಷ್ಯರು ನೋಡಲಿಕ್ಕೆ ಒಂದೇ ಸಮಾನವಾಗಿ ಇರ್ತಾರೆ. ಎಲ್ಲರಿಗೂ 2 ಕಿವಿ, 2 ಕಣ್ಣು, 1 ಮೂಗು, ಈ ಥರನೇ ದೇಹದ ರಚನೆ ಇರ್ತದೆ. ಹಾಗೆ ಆತ್ಮ ಮತ್ತು ಪರಮಾತ್ಮ ರೂಪದಲ್ಲಿ ಒಂದೇ ಇದ್ದಾರೆ. जैसे मनुष्यों की देवताओं की पूजा होती है, वैसे आत्मा और परमात्मा की भी पूजा होती. शिव के मंदिर में जाओ तो ढेर छोटे छोटे शालिग्राम रखे हुए हैं जिनकी पूजा होती है. ಆತ್ಮಗಳ ಪೂಜೆನೂ ನಡೀತದೆ, ಶಿವನ ಪೂಜೆನೂ ನಡೀತದೆ. ಹೇಗೆ ಮನುಷ್ಯರ ಪೂಜೆನೂ ನಡೀತದೆ, ದೇವಾತ್ಮರ ಪೂಜೆನೂ ನಡೀತದೆ. ನೋಡಲಿಕ್ಕೆ ಇಬ್ಬರೂ ಮನುಷ್ಯರೇ. ಹಾಗೆ ಆತ್ಮರು ಅಂದರೆ ಶಾಲಿಗ್ರಾಮ ರೂಪದಲ್ಲಿ ತೋರಿಸ್ತಾರೆ ಆತ್ಮರನ್ನು. ಶಿವನಿಗೆ ದೊಡ್ಡ ಶಿವಲಿಂಗದ ರೂಪದಲ್ಲಿ ತೋರಿಸ್ತಾರೆ. ಶಿವನ ಮಂದಿರದಲ್ಲಿ ಅನೇಕ ಚಿಕ್ಕ ಚಿಕ್ಕ ಶಾಲಿಗ್ರಾಮಗಳನ್ನು ಇಟ್ಟು ಪೂಜೆ ಮಾಡ್ತಾರೆ. मनुष्यों की भी 2 प्रकार की पूजा होती. एक तो विकारियों की, दूसरी निर्विकारियों की. उसको कहा जाता भूत पूजा, क्योंकि यहाँ तो शरीर का किसी का भी पवित्र नहीं है. ಬಾಬಾ ಹೇಳ್ತಾರೆ, ಮನುಷ್ಯರ ಪೂಜೆನೂ 2 ರೂಪದಲ್ಲಿ ನಡೀತದೆ. ಒಂದು ವಿಕಾರಿ ಮನುಷ್ಯರ ಪೂಜೆ, ಇನ್ನೊಂದು ನಿರ್ವಿಕಾರಿ ಮನುಷ್ಯರ ಪೂಜೆ. ನಿರ್ವಿಕಾರಿ ಮನುಷ್ಯರ ಪೂಜೆ ಅಂದರೆ ದೇವತೆಗಳ ಪೂಜೆ. ವಿಕಾರಿ ಮನುಷ್ಯರ ಪೂಜೆ ಅಂದರೆ ಭೂತ ಪೂಜೆ ಅಂತ ಹೇಳ್ತಾರೆ ಬಾಬಾ. ಯಾಕೆ ಅಂದರೆ ಈ ಕಲಿಯುಗದಲ್ಲಿ ಯಾರ ದೇಹವೂ ಸಹ ಪವಿತ್ರ ಆಗಿಲ್ಲ. 5 तत्वों का बना हुआ मिट्टी का बना हुआ पुतला है. मूर्तियाँ बनाते हैं तो भी मिट्टी और पानी मिलाते हैं. फिर उसको सुखाने के लिए धूप चाहिए. धूप भी आग का अंश है. आगे धूप से आग जलाते थे. ಬಾಬಾ ಹೇಳ್ತಾರೆ, ದೇಹದ ಪೂಜೆ ಅಂದರೆ, ವಿಕಾರಿ ದೇಹದ ಪೂಜೆ ಅಂದರೆ 5 ಭೂತಗಳ ಪೂಜೆ ಆಗಿದೆ. ಯಾಕೆ ಅಂದರೆ ಈ ದೇಹ 5 ತತ್ವಗಳಿಂದ ಮಾಡಲ್ಪಟ್ಟಿದೆ. ಇದಕ್ಕೆ ಮಣ್ಣಿನ ಗೊಂಬೆ ಅಂತಲೂ ಹೇಳಲಾಗ್ತದೆ. ಮನುಷ್ಯರು ಮೂರ್ತಿಗಳನ್ನು ಮಾಡುವಾಗ ಮಣ್ಣು ನೀರು ಹಾಕಿ ಕಲಿಸಿ ಮೂರ್ತಿಗಳನ್ನು ಮಾಡ್ತಾರೆ. ಅದನ್ನು ನಂತರ ಬಿಸಿಲಿನಲ್ಲಿ ಒಣಗಿಸ್ತಾರೆ. ಮೊದಲಿನ ಕಾಲದಲ್ಲಿ ಬಿಸಿಲಿನ ಮೂಲಕನೇ ಬೆಂಕಿ ಹಚ್ತಿದ್ರು. ಅಂದರೆ ಆ ಮೂರ್ತಿಗಳನ್ನು ತಯಾರು ಮಾಡುವಾಗಲೂ ಸಹ 3 ತತ್ವಗಳನ್ನು ಉಪಯೋಗಿಸ್ತಾರೆ. ಒಂದು ಜಲತತ್ವ, ಒಂದು ಪೃಥ್ವಿ ತತ್ವ, ಮತ್ತೊಂದು ಅಗ್ನಿ ತತ್ವ. तो बच्चों को यह पता है कि निराकार की भी पूजा होती है. ಮೂರ್ತಿಗಳ ಪೂಜೆ ಅಂದ್ರೂ ಭೂತ ಪೂಜೆನೇ. ಈಗ ಮಕ್ಕಳಿಗೆ ತಿಳಿದಿದೆ, ನಿರಾಕಾರ ಪರಮಾತ್ಮನಿಗೂ ಪೂಜೆ ಮಾಡ್ತಾರೆ. साकार देवताओं की भी होती है तो मनुष्यों को भी पूजा जाता है. ನಿರಾಕಾರ ಪರಮಾತ್ಮನ ಪೂಜೆನೂ ನಡೀತದೆ ಭಕ್ತಿ ಮಾರ್ಗದಲ್ಲಿ. ನಂತರ ಸತ್ಯತ್ರೇತಾಯುಗದ ದೇವತೆಗಳ ಪೂಜೆನೂ ನಡೀತದೆ. ನಂತರ ಮನುಷ್ಯರ ಪೂಜೆನೂ ನಡೀತದೆ. ವಿಕಾರಿ ಪತಿತ ಮನುಷ್ಯರ ಪೂಜೆನೂ ನಡೀತದೆ. देवता है पवित्र, यहाँ है अपवित्र. बाकी पूजा तो भूतों की ही होती है.
आत्मा क्या चीज़ है यह ಮನುಷ್ಯ नहीं जानते. ದೇವತೆಗಳು ಪವಿತ್ರ ಆಗಿದ್ದರು, ಈಗಿನವರು ಅಪವಿತ್ರ ಆಗಿದ್ದಾರೆ. ಅಪವಿತ್ರ ಮನುಷ್ಯರನ್ನು ಪೂಜಿಸುವುದು ಅಂದರೆ 5 ಭೂತಗಳನ್ನು ಪೂಜಿಸುವುದು. ಆತ್ಮ ಅಂದರೆ ಏನು ಅನ್ನೋದು ಯಾವ ಮನುಷ್ಯರಿಗೂ ಗೊತ್ತಿಲ್ಲ. कहा जाता है रियलाइज यूर सेल्फ. आत्मा बिंदी के समान है. कईयों ने साक्षात्कार भी किया है. ಅದಕ್ಕೆ ತಂದೆ ಹೇಳ್ತಾರೆ, ಮೊದಲು ಆತ್ಮದ ಅನುಭವ ಮಾಡಿಕೊಳ್ಳ್ರಿ, ಆತ್ಮನನ್ನು ತಿಳ್ಕೊಳ್ಳ್ರಿ. ಆತ್ಮ ನೀವು ಬಿಂದು ಆಗಿದ್ದೀರಿ. ಅನೇಕರು ಭಕ್ತಿ ಮಾರ್ಗದಲ್ಲೂ ಸಹ ಜ್ಯೋತಿರ್ಬಿಂದು ಆತ್ಮದ ಸಾಕ್ಷಾತ್ಕಾರ ನೋಡಿದ್ದಾರೆ. वर्णन करते हैं, छोटी सी लाइट उनसे निकल हमारे में प्रवेश हो गई. अच्छा, इससे फ़ायदा तो कुछ भी नहीं हुआ. ವಿವೇಕಾನಂದರ ಚರಿತ್ರೆಯಲ್ಲಿ ವರ್ಣನೆ ಬರ್ತದೆ. ವಿವೇಕಾನಂದರಿಗೆ ಸಾಕ್ಷಾತ್ಕಾರ ಆಗ್ತದೆ. ಅವರ ಗುರುಗಳಾದಂತಹ ರಾಮಕೃಷ್ಣ ಪರಮಹಂಸರ ಮಸ್ತಕದಿಂದ ಒಂದು ಜ್ಯೋತಿ, ಒಂದು ಬೆಳಕು ಬಂದು ಇವರಲ್ಲಿ ಸೇರಿಕೊಳ್ತದೆ. ಹೀಗೆ ವಿವೇಕಾನಂದರಿಗೆ ಆತ್ಮಜ್ಯೋತಿಯ ಸಾಕ್ಷಾತ್ಕಾರ ಆಗ್ತದೆ. ಅದರಿಂದ ಲಾಭ ಮಾತ್ರ ಏನೂ ಸಿಗೋದಿಲ್ಲ. नारद और मीरा भक्ति में तीखे गाए जाते. भल साक्षात्कार होते हैं, परंतु सीढ़ी उतरनी होती है ना. फ़ायदा अल्पकाल के लिए होता है. ಭಕ್ತ ಮೀರಾ ಮತ್ತು ನಾರದನ ಮಹಿಮೆ ಇದೆ. ಭಕ್ತ ಶಿರೋಮಣಿ ಅಂತ ಹೇಳಲಾಗ್ತದೆ. ಭಕ್ತಿಯಲ್ಲಿ ಬಹಳ ತೀವ್ರತೆಯಿಂದ ಶ್ರದ್ಧೆಯಿಂದ ಭಕ್ತಿ ಮಾಡಿದವರು ಅಂತ ಅವರ ಬಗ್ಗೆ ಹೇಳಲಾಗ್ತದೆ. ಅವರಿಗೂ ಸಾಕ್ಷಾತ್ಕಾರ ಆಗಿತ್ತು. ಆದರೆ ಸಾಕ್ಷಾತ್ಕಾರ ನೋಡೋದ್ರಿಂದ ಅಲ್ಪಕಾಲದ ಖುಷಿ, ಅಲ್ಪಕಾಲದ ಲಾಭ ಸಿಗ್ತದೆ ವಿನಃ ಅವರು ಏಣಿಯನ್ನು ಏರುವುದಿಲ್ಲ, ಏಣಿಯನ್ನು ಇಳಿತಾ ಬರ್ತಾರೆ. अभी तुम बच्चे आत्म अभिमानी बने हो. जानते हो आगे हम देह अभिमानी थे. अब यह नई बातें है आत्मा पढ़ रही. ಈಗ ನೀವು ಆತ್ಮ ಅಭಿಮಾನಿ ಆಗಿದ್ದೀರಿ. ಮೊದಲು ದೇಹ ಅಭಿಮಾನಿ ಆಗಿದ್ರಿ. ಇವೆಲ್ಲ ಹೊಸ ಮಾತುಗಳಾಗಿವೆ, ಹೊಸ ಜ್ಞಾನ ಇದು. आत्मा पढ़ रही है, यह पहला पक्का निश्चय हो जाए कि बाबा हमको पढ़ाते हैं और आत्मा पढ़ रही है. ಮೊದಲನೇ ನಿಶ್ಚಯ ಏನಾಗಬೇಕು ಅಂದರೆ, ಪರಮಾತ್ಮ ತಂದೆ ನಮಗೆ ಓದಿಸ್ತಾ ಇದ್ದಾನೆ, ನಾನು ಆತ್ಮ ದೇಹದ ಮೂಲಕ ಓದ್ತಾ ಇದ್ದೇನೆ. आत्मा अभिमानी बनना है. सतयुग में आत्मा को यह शुद्ध अभिमान नहीं है कि हम परमात्मा को जानते हैं. सिर्फ आत्म अभिमान होता है. ಸತ್ಯಯುಗದಲ್ಲಿ ದೇವತೆಗಳು ಆತ್ಮ ಅಭಿಮಾನಿ ಆಗಿರ್ತಾರೆ, ಆದರೆ ಪರಮಾತ್ಮ ಅಭಿಮಾನಿ ಆಗಿರೋದಿಲ್ಲ. शुद्ध अभिमान और अशुद्ध अभिमान होता है ना. कर्तव्य भी शुभ और अशुभ होते. ನಾವು ಪರಮಾತ್ಮನ ಮಕ್ಕಳು, ಪರಮಾತ್ಮ ನಮ್ಮ ತಂದೆ ಎಂಬ ಶುದ್ಧ ಅಭಿಮಾನ ಸತ್ಯಯುಗದಲ್ಲಿ ಇರೋದಿಲ್ಲ. ಬಾಬಾ ಹೇಳ್ತಾರೆ, ಅಭಿಮಾನದಲ್ಲಿಯೂ ಸಹ ಶುದ್ಧ ಅಭಿಮಾನ ಮತ್ತು ಅಶುದ್ಧ ಅಭಿಮಾನ ಅಂತ ಹೇಳಲಾಗ್ತದೆ.
ಎರಡು ರೀತಿಯ ಅಭಿಮಾನ ಇರ್ತದೆ. ಹೇಗೆ ಕರ್ತವ್ಯಗಳಲ್ಲಿ ಶುಭ ಮತ್ತು ಅಶುಭ ಕರ್ತವ್ಯಗಳು ಇರ್ತವೆ, ಹಾಗೆ ಅಭಿಮಾನದಲ್ಲಿಯೂ ಸಹ ಶುದ್ಧ ಮತ್ತು ಅಶುದ್ಧ ಅಭಿಮಾನ ಇರ್ತದೆ. कहते शुभ कार्य में देरी नहीं करनी चाहिए. बाप कहते मैं तुमको पवित्र बनाकर पवित्र दुनिया का मालिक बनाता हूँ. कितना अच्छा बनाता हूँ. ನಾನು ನಿಮಗೆ ಪವಿತ್ರ ಮಾಡಿ ಪವಿತ್ರ ಪ್ರಪಂಚದ ಮಾಲೀಕರನ್ನಾಗಿ ಮಾಡ್ತೀನಿ. ಎಷ್ಟು ಒಳ್ಳೆಯವರನ್ನಾಗಿ ಮಾಡ್ತೀನಿ. ಇದರ ಸಮಾನ ಶುಭ ಕಾರ್ಯ ಇನ್ಯಾವುದೂ ಇಲ್ಲ ಅಂತಾರೆ ಬಾಬಾ. ಇನ್ ಜೈಸಾ ಶುಭ ಕಾರ್ಯ कोई हो नहीं सकता. तुम पावन थे. अब घड़ी घड़ी बाप कहते ದೇಹಿ ಅಭಿಮಾನಿ ಬನೋ. ನೀವು ಪಾವನ ಆಗಿ ಪಾವನ ಪ್ರಪಂಚದ ಮಾಲೀಕ ಆಗುವಂಥ ಶುಭ ಕಾರ್ಯ ಏನಿದೆ, ಇದರ ಸಮಾನ ಶುಭ ಕಾರ್ಯ ಮತ್ತೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಆದ್ದರಿಂದ ಬಾಬಾ ಮತ್ತೆ ಮತ್ತೆ ಹೇಳ್ತಾರೆ, ಮಕ್ಕಳೇ ಆತ್ಮ ಅಭಿಮಾನಿ ಆಗ್ರಿ. ಆತ್ಮ ಸಮಜ್ ಬಾಪ್ ಸೆ ಪೂರಾ ಲವ್ ರಖನಾ ಹೈ. ಆತ್ಮ ಆಗಿ ತಂದೆಯ ಮೇಲೆ ಸಂಪೂರ್ಣ ಪ್ರೀತಿಯನ್ನು ಇಟ್ಕೊಳ್ಳಿ. ಆತ್ಮ ಕಾ ಸಂಬಂಧ एक बाप से हो. वह पढ़ाते हैं, यह प्रैक्टिकल अनुभव की बात है. ಸಂಗಮ ಯುಗದಲ್ಲಿ ಆತ್ಮನ ಸಂಬಂಧ ಕೇವಲ ಒಬ್ಬ ತಂದೆಯ ಜೊತೆಗೆ ಮಾತ್ರ ಇರಲಿ. ಅವನೇ ಬಂದು ನಮಗೆ ಓದಿಸ್ತಾ ಇದ್ದಾನೆ ಎಂಬ ಪ್ರತ್ಯಕ್ಷ ಅನುಭವ ನಮಗೆ ಇದೆ. ಇದು ಪ್ರತ್ಯಕ್ಷ ಅನುಭವದ ಮಾತಾಗಿದೆ. ಬೇಹದ್ ಕೆ ಬಾಪ್ ಸೆ ಬೇಹದ್ ಸ್ವರ್ಗ ಕಾ ವರ್ಸಾ ले रहे. बाप कहते हैं मीठे मीठे बच्चों. आत्मा उनको कहते हैं, आत्मा इन कानों से सुनती है. तुम समझाते हो आज हमको कौन मीठे मीठे बच्चे कह रहे. बाप का बच्चों पर लव रहता है ना. बाबा ಮಕ್ಕಳಿಗೆ ಕರೀತಾರೆ, ಮಧುರ ಮಧುರ ಮಕ್ಕಳೇ. ಆತ್ಮ ತನ್ನ ಕಿವಿಗಳಿಂದ ಈ ಮಧುರ ಮಾತುಗಳನ್ನು ಕೇಳುತ್ತದೆ. ನಿಮಗೆ ಮಧುರ ಮಧುರ ಮಕ್ಕಳೇ ಅಂತ ಕರೆಯೋರು ಯಾರು? ಬಾಪ್ ಕಾ ಬಚ್ಚೋಂ ಪರ್ ಲವ್ ರಹತಾ ಹೈ ನಾ. ಆ ತಂದೆನೇ ಪ್ರೀತಿಯಿಂದ ನಿಮಗೆ ಪ್ರೀತಿಯ ಮಕ್ಕಳೇ, ಮಧುರ ಮಕ್ಕಳೇ ಅಂತ ಕರೀತಾರೆ. ಹೇಗೆ ಲೌಕಿಕದಲ್ಲೂ ಸಹ ತಂದೆಗೆ ಮಕ್ಕಳ ಮೇಲೆ ಬಹಳ ಪ್ರೀತಿ ಇರ್ತದೆ. ಬಹುತ್ ಖುಷಿ ಸೆ ಬಚ್ಚೋಂ ಕಿ ಪಾಲನಾ ಕರ್ತೆ. ಯಹ ಭಿ ಬಚ್ಚೋಂ ಕಾ ಬೇಹದ್ ಕಾ ಬಾಪ್ ಹೈ. ಆತ್ಮ कहती, हम शरीर के ऑर्गन्स द्वारा सुनाता हूँ. अज्ञान काल में भी बाप बच्चों को कितना लव करते हैं. ಬೇಹದ್ದಿನ ತಂದೆ ಪರಮಾತ್ಮ ಹೇಳ್ತಾರೆ, ನಾನು ದೇಹದ ಇಂದ್ರಿಯಗಳ ಮೂಲಕ ಬ್ರಹ್ಮ ಮುಖದಿಂದ ನಿಮಗೆ ತಿಳಿಸ್ತೀನಿ. ಅಜ್ಞಾನ ಕಾಲದಲ್ಲಿಯೂ ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಇರ್ತದೆ. ಜಾನ್ತೆ ಹೇ ಯಾ ವಾರಿಸ್ ಹೈ. इन्हों को हम लायक बनाता जिससे बहुत सुखी बन जाए, अच्छा वर्षा पाए. कहते हैं ना, बच्चे जीते रहो, सुखी रहो, आशीर्वाद निकलती है. बच्चा सदैव सुखी हो, परंतु वह तो सदा सुखी हो न सके. ಲೌಕಿಕದ ತಂದೆಗೂ ಮಕ್ಕಳ ಮೇಲೆ ಬಹಳ ಪ್ರೀತಿ ಇರ್ತದೆ. ಮಕ್ಕಳನ್ನು ತಮ್ಮ ಲಾಯಕ, ತಮ್ಮ ಸಮಾನ ಮಾಡ್ತಾರೆ. ಮಕ್ಕಳು ಸದಾ ಸುಖದಿಂದ ಇರಲಿ, ಆಸ್ತಿಯನ್ನು ಪಡ್ಕೊಳ್ಳಿ,
ಸದಾ ಜೀವಿತವಾಗಿ ಇರಲಿ ಅಂತ ಆಶೀರ್ವಾದ ಮಾಡ್ತಾರೆ. ಆದರೆ ಲೌಕಿಕ ತಂದೆ ತಾಯಿಗಳ ಆಶೀರ್ವಾದದಿಂದ ಮಕ್ಕಳು ಸದಾ ಸುಖಿ ಆಗೋದಿಲ್ಲ. तुम बच्चे जानते हो बाबा हमको आशीर्वाद दे रहे हैं, ಸುಖಿ ರಹೋ ಮುझे ಯಾದ್ ಕರೋ. ಆದರೆ ಇಲ್ಲಿ ಬೇಹದ್ದಿನ ತಂದೆ, ಸುಖದಾತ ತಂದೆ ಮಕ್ಕಳಿಗೆ ಆಶೀರ್ವಾದ ಮಾಡ್ತಿದ್ದಾರೆ. ಮಕ್ಕಳೇ ಸದಾ ಸುಖಿಯಾಗಿರಿ, ನನ್ನನ್ನು ನೆನಪು ಮಾಡಿರಿ. बाप कितना प्यार प्रेम नम्रता से बैठ समझाते. ಬೇಹದ್ದಿನ ತಂದೆಯಾದಂಥ ಶಿವಬಾಬವರು ನಮಗೆ ಎಷ್ಟು ಪ್ರೀತಿಯಿಂದ, ಪ್ರೇಮದಿಂದ, ನಮ್ರತೆಯಿಂದ ಶಿಕ್ಷಣ ಕೊಡ್ತಾರೆ. बाप बच्चों का सर्वेंट है ना, कितने बच्चों की चाकरी करनी होती. ತಂದೆ ಆದವರು ಯಾವತ್ತೂ ಮಕ್ಕಳ ಸೇವಕರೇ. ಅದರಲ್ಲಿ ಪರಮಾತ್ಮನೇ ಆಗಿರಬಹುದು, ಬೇಹದ್ದಿನ ತಂದೆನೇ ಆಗಿರಬಹುದು, ಅಥವಾ ಲೌಕಿಕ ತಂದೆನೇ ಆಗಿರ್ಬೋದು. ಲೌಕಿಕ ತಂದೆಯೂ ಸಹ ಮಕ್ಕಳ ಸೇವೆ ಮಾಡ್ತಾರೆ. माँ मर जाती है तो बाप को सब कुछ बच्चों का करना पड़ता है. यह बाप भी कितना बच्चों को प्यार से समझाते. अपने पैरों पर खड़ा होना है. हे आत्मा, तुमको बाप से वर्षा लेना है. ಹೇಗೆ ತಾಯಿ ಸತ್ತಾಗ ತಂದೆ ಮಕ್ಕಳನ್ನು ಬೆಳೆಸ್ತಾರೆ, ಮಕ್ಕಳ ಸೇವೆ ಮಾಡ್ತಾರೆ ಲೌಕಿಕದಲ್ಲಿ. ಹಾಗೆ ಇಲ್ಲಿ ಶಿವಬಾಬಾ ಮಕ್ಕಳಿಗೆ ಪ್ರೀತಿಯಿಂದ ಶಿಕ್ಷಣ ಕೊಡ್ತಾ ಇದ್ದಾರೆ, ಸ್ವರ್ಗದ ಲಾಯಕ ಮಾಡ್ತಾ ಇದ್ದಾರೆ, ಮಕ್ಕಳ ಸೇವೆ ಮಾಡ್ತಾ ಇದ್ದಾರೆ. ಹೇಳ್ತಾರೆ, ಮಕ್ಕಳೇ ನೀವು ಸ್ವತಂತ್ರವಾಗಿ ನಿಮ್ಮ ಕಾಲಿನ ಮೇಲೆ ನೀವು ನಿಂತ್ಕೊಳ್ಳಿ. ಆತ್ಮ ಆಗಿ ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ಳಿ. ದೇಹ ಕಾ ಭಾನ್ ಛೋಡ್ ಅಪ್ನೆ ಕೋ ಆತ್ಮ ಸಮझो, ಯಹ ಭಾರಿ ಸಬಕ್ ಹೈ. ನೀವಾತ್ಮ ತಂದೆಯಿಂದ ಆಸ್ತಿ ಪಡ್ಕೋಬೇಕಾದ್ರೆ ದೇಹದ ಅಭಿಮಾನವನ್ನು ಬಿಟ್ಟು ಆತ್ಮ ಆಗಿ ನನ್ನನ್ನು ನೆನಪು ಮಾಡಿರಿ. ಇದು ಬಹಳ ಜಬರ್ದಸ್ತ್ ಪಾಠ ಆಗಿದೆ. ಲೇಕಿನ್ ಬಚ್ಚೆ ಘಡಿ ಘಡಿ ಭೂಲ್ ಜಾತೆ. याद अक्षर बड़ा सहज है, योग व निष्ठा आदि ಶಾಸ್ತ್ರೋं के ಅಕ್ಷರ. ಮಕ್ಕಳು ಮತ್ತೆ ಮತ್ತೆ ತಂದೆಯನ್ನು ಮರೀತಾರೆ. ನೆನಪು ಎಂಬ ಅಕ್ಷರ ಬಹಳ ಸಹಜ ಇದೆ. ಆದರೆ ಯೋಗ, ನೇಮ, ನಿಷ್ಠೆ ಎಂಬ ಅಕ್ಷರಗಳು ಶಾಸ್ತ್ರದ ಅಕ್ಷರಗಳಾಗಿವೆ. ಬಾಪ್ ಸಹಜ ಬತ್ಲಾತೆ, ಸಿರ್ಫ್ ಯಾದ್ ಕರೋ. ಬಾಬಾ ಸರಳವಾದ ಶಬ್ದದಲ್ಲಿ ಹೇಳ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ. बाप को देखने से बड़ी खुशी होनी चाहिए. हमारे जैसा बाबा दुनिया में किसी को नहीं मिलता. ತಂದೆಗೆ ನೋಡಿದಾಗ, ನೆನಪು ಮಾಡಿದಾಗ ನಿಮಗೆ ಎಷ್ಟು ಖುಷಿ ಆಗಬೇಕು. ನಮಗೆ ಸಿಕ್ಕಿರುವಂಥ ತಂದೆ ಈ ಪ್ರಪಂಚದಲ್ಲಿ ಯಾರಿಗೂ ಸಿಕ್ಕಿಲ್ಲ ಎಂಬ ಖುಷಿ ನಮ್ಮಲ್ಲಿ ಇರಬೇಕು. ಆತ್ಮ ಹಿ ಪತೀತ್ ಬನಿ ಥಿ, ಅಬ್ ಬಾಪ್ ಪಾವನ್ ಬನಾತೆ ಹೈ. इसलिए पुकारते पतित पावन आओ, पावन बनाओ. बाप को याद करने के सिवाय और कोई तकलीफ नहीं देते. ಆತ್ಮನೇ ಪತಿತ ಆಗಿದ್ರೆ ಅದಕ್ಕೆ ಕರಿತಾ ಇದ್ರಿ, ಹೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡು ಅಂತ. ಬಾಬಾ ಹೇಳ್ತಾರೆ,
ಪಾವನ ಆಗಲಿಕ್ಕೆ ಒಂದೇ ಒಂದು ಸಹಜ ಉಪಾಯ, ನನ್ನನ್ನು ನೆನಪು ಮಾಡಿರಿ. ಇದರಲ್ಲಿ ಯಾವ ಕಷ್ಟವೂ ಇಲ್ಲ. ನಾನು ನಿಮಗೆ ಯಾವುದೇ ರೀತಿಯ ಕಷ್ಟ ಕೊಡೋದಿಲ್ಲ. ಇಸ್ಕಾ ನಾಮ್ ಹೇ ಸಹಜ ಯಾದ್ सहज ज्ञान. बाप सत्य है, चैतन्य है, उनकी आत्मा ज्ञान का सागर है, ಜ್ಞಾನ ಕಿ ಅಥಾರಿಟಿ. ಬಾಬಾ ತಿಳಿಸುವ ಜ್ಞಾನನೂ ಸಹಜ ಇದೆ, ಕಲಿಸುವ ಯೋಗನೂ ಸಹಜ ಇದೆ. ಇದಕ್ಕೆ ಸಹಜ ನೆನಪು, ಸಹಜ ಜ್ಞಾನ ಅಂತ ಹೇಳಲಾಗ್ತದೆ. ಆ ತಂದೆಯೇ, ಆ ಜ್ಞಾನ ಕೊಡುವಂಥ ಜ್ಞಾನ ಸಾಗರ ತಂದೆಯೇ ಸತ್ಯ ಮತ್ತು ಚೈತನ್ಯ ಆಗಿದ್ದಾರೆ, ಜ್ಞಾನದ ಅಥಾರಿಟಿ ಆಗಿದ್ದಾರೆ. यहाँ मनुष्यों की महिमा होती, फलाना शास्त्रों की अथॉरिटी है. यहाँ बाप कहते मैं सभी वेदों शास्त्रों को जानता हूँ. ಅಥಾರಿಟಿ ಬಾಬಾ ಹೇಳ್ತಾರೆ, ಇಲ್ಲಿ ಯಾರಾದರೂ ಶಾಸ್ತ್ರ ಪುರಾಣ ವೇದಗಳನ್ನು ಅಧ್ಯಯನ ಮಾಡಿದರೆ ಅವರಿಗೆ ಇಂಥ ವೇದದ ಅಥಾರಿಟಿ, ಇಂಥ ಶಾಸ್ತ್ರದ ಅಥಾರಿಟಿ, ಇಂಥ ವಿದ್ವಾನರು ಅಂತ ಜನ ಕರೀತಾರೆ, ಮಹಿಮೆ ಮಾಡ್ತಾರೆ. ಬಾಬಾ ಹೇಳ್ತಾರೆ, ನನಗೆ ಎಲ್ಲ ಶಾಸ್ತ್ರಗಳು ಗೊತ್ತು, ಎಲ್ಲ ವೇದ ಶಾಸ್ತ್ರಗಳನ್ನು ನಾನು ತಿಳ್ಕೊಂಡಿದ್ದೀನಿ, ನಾನು ವೇದ ಶಾಸ್ತ್ರಗಳ ಅಥಾರಿಟಿ ಆಗಿದ್ದೀನಿ. ಆದರೆ ಅವೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿ ಆಗಿರುವ ಕಾರಣ ನಾನು ಆ ಥರ ಹೇಳ್ಕೊಳ್ಳೋದಿಲ್ಲ. ನನಗೆ ನಾನು ಜ್ಞಾನದ ಅಥಾರಿಟಿ ಅಂತ ಹೇಳ್ಕೊತೀನಿ. ಶಿವಬಾಬಾ ಜ್ಞಾನದ ಅಥಾರಿಟಿ ಆಗಿದ್ದಾರೆ. ಅಂದರೆ ಅವರಿಗೆ ಭಕ್ತಿಯ ಜ್ಞಾನ ಗೊತ್ತಿಲ್ಲ ಅಂತಲ್ಲ. ಭಕ್ತಿಯ ಎಲ್ಲ ವೇದ ಶಾಸ್ತ್ರ ಉಪನಿಷತ್ಗಳು ಪುರಾಣಗಳು ಎಲ್ಲವೂ ಗೊತ್ತು ಶಿವಬಾಬನಿಗೆ. ಸರ್ವಶಾಸ್ತ್ರಗಳ ಸಾರನೇ ಈ ಜ್ಞಾನದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಈ ದಿನದ ಮುರಳಿಯಲ್ಲಿ ವಿಶೇಷವಾಗಿ ಬಾಬಾ ಇಲ್ಲಿ ಹೇಳಿಕೊಟ್ರು, ನಾನು ಸಹ ವೇದ ಶಾಸ್ತ್ರಗಳ ಅಥಾರಿಟಿ ಆಗಿದ್ದೇನೆ. ಯಾಕೆ ಅಂದರೆ ಆ ವೇದ ಶಾಸ್ತ್ರಗಳಲ್ಲಿ ಏನಿದೆ ಅನ್ನೋದು ನನಗೆ ಸಂಪೂರ್ಣವಾಗಿ ಗೊತ್ತಿದೆ. भक्ति मार्ग में चित्र दिखाते विष्णु की नाभि से ब्रह्मा निकला, उनको फिर शास्त्र दिए. ब्रह्मा द्वारा सब वेदों शास्त्रों का सार समझाते. बाप सभी बातें अच्छी रीति बैठ समझाते. ब्रह्मा तो सूक्ष्म वतन में है, भगवान हो गया मूल वतन. अब सूक्ष्म वतन में किसको ज्ञान सुनाएंगे? जरूर यहाँ आकर सुनाएंगे ना. यह बड़ी समझने की बातें है. ಭಕ್ತಿ ಮಾರ್ಗದಲ್ಲಿ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟಿದ ಅಂತ ತೋರಿಸಿದ್ದಾರೆ. ಬ್ರಹ್ಮನ ಕೈಯಲ್ಲಿ ವೇದ ಶಾಸ್ತ್ರಗಳನ್ನು ಕೊಟ್ಟಿದ್ದಾರೆ. ಅದರ ಅರ್ಥ ಏನಂದರೆ, ಶಿವಬಾಬಾ ಬ್ರಹ್ಮರವರ ಮೂಲಕ ನಮಗೆ ಎಲ್ಲ ವೇದ ಶಾಸ್ತ್ರಗಳ ಸಾರನೆ ತಿಳಿಸ್ತಾ ಇದ್ದಾರೆ. ಆ ಬ್ರಹ್ಮ ಬಾಬಾ ಸೂಕ್ಷ್ಮ ವತನದಲ್ಲಿ ಇರೋದಿಲ್ಲ, ಸಾಕಾರ ಲೋಕದಲ್ಲಿ ಇರ್ತಾರೆ. ಹೀಗಾಗಿ ಪರಮಾತ್ಮ ಮೂಲವತನದ ನಿವಾಸಿ ತಂದೆ ಸಾಕಾರ ಲೋಕಕ್ಕೆ ಬಂದು ಈ ಬ್ರಹ್ಮರವರ ಮೂಲಕ ಜ್ಞಾನ ತಿಳಿಸ್ತಾರೆ. ಸಂಪೂರ್ಣ ಬ್ರಹ್ಮನಿಗೆ ಸೂಕ್ಷ್ಮ ವತನದಲ್ಲಿ ತೋರಿಸಿದ್ದಾರೆ. ಬಾಬಾ ಹೇಳ್ತಾರೆ, ನಾನು ಸೂಕ್ಷ್ಮ ವತನದಲ್ಲಿ ಜ್ಞಾನ ಹೇಳೋದಿಲ್ಲ. ನಾನು ಈ ಸ್ಥೂಲ ವತನದಲ್ಲಿ ಸಾಕಾರ ಲೋಕದಲ್ಲಿ ಇರುವಂತಹ ಸಾಕಾರ ಬ್ರಹ್ಮ ತಂದೆಯ ಮೂಲಕನೇ ಜ್ಞಾನ ಕೊಡ್ತೀನಿ. यह बड़ी समझने की बातें है. ब्रह्मा द्वारा शास्त्रों का सार भगवान कहाँ सुनाएंगे?
सुनाने की बात तो यहाँ होती है. ಬ್ರಹ್ಮನ ಮೂಲಕ ಸರ್ವಶಾಸ್ತ್ರಗಳ ಸಾರ ಪರಮಾತ್ಮ ಎಲ್ಲಿ ಬಂದು ಹೇಳ್ತಾರೆ? ಈ ಸಾಕಾರ ಲೋಕದಲ್ಲಿ ಬಂದು ಹೇಳ್ತಾರೆ. ಹೇಳುವ ಪಾತ್ರ ಇಲ್ಲಿ ನಡೀತದೆ. अभी तुम प्रैक्टिकल में जानते हो कैसे भगवान आकर ब्रह्मा द्वारा हमें सुनाते. तो बच्चों को अथाह खुशी होनी चाहिए. मनुष्य 5-10 लाख कमाते, कितना खुशी होती. यहाँ बाप बैठ तुम्हारा खजाना भरते हैं, कहते मुझे याद करो तो तुम सोने जैसा बन जाओगे. यह भारत सोने की चिड़िया बन जाएगा. जानते हो बाबा मूल वतन से आकर ब्रह्मा द्वारा हमको शास्त्रों का सार समझा रहे. सब राज समझाते. ಈಗ ಪರಮಾತ್ಮ ಬ್ರಹ್ಮಾರವರ ಮೂಲಕ ಬಂದು ಹೇಗೆ ಓದಿಸ್ತಾರೆ ಎಂಬ ವಿಚಾರ ನಿಮಗೆ ಗೊತ್ತಿದೆ. ಆ ಬ್ರಹ್ಮಾರವರ ಮೂಲಕ ಶಿವ ಬಾಬಾ ನಮಗೆ ಅಪಾರ ಖಜಾನೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಜೋಳಿಗೆಯನ್ನು ಪ್ರತಿದಿನ ತುಂಬ್ತಾರೆ. ನಮ್ಮನ್ನು ಚಿನ್ನದ ಸಮಾನ ಮಾಡ್ತಾರೆ. ಚಿನ್ನದ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದರೆ ನಮಗೆ ಎಷ್ಟು ಖುಷಿ ಇರಬೇಕು. ಲೌಕಿಕದಲ್ಲಿ ಮನುಷ್ಯರು 5-10 ಲಕ್ಷ ಗಳಿಸಿದರೆ ಅವರಿಗೆ ಎಷ್ಟು ಖುಷಿ ಇರ್ತದೆ. ಇಲ್ಲಿ ತಂದೆ ನಮಗೆ 21 ಜನ್ಮದ ಅಪಾರ ಖಜಾನೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ನಮ್ಮಲ್ಲಿ ಎಷ್ಟು ಖುಷಿ ಇರಬೇಕು ಅಂತ ಬಾಬಾ ಕೇಳ್ತಾರೆ. उस योग तप दान पुण्य आदि से मुक्ति तो कोई नहीं पाता है. मनुष्य समझते हैं इन सब रास्तों से हम मुक्ति में जाते. अगर ऐसा होता तो फिर पतित पावन बाप को आने की क्या दरकार है. ಯೋಗ ಜಪ ತಪ ದಾನ ಪುಣ್ಯ ಮಾಡೋದ್ರಿಂದ ಯಾರೂ ಮುಕ್ತಿಗೆ ಹೋಗೋದಿಲ್ಲ. ಜನ ತಿಳ್ಕೊಂಡಿದ್ದಾರೆ ಆ ಥರ ಭಕ್ತಿ ಮಾಡೋದ್ರಿಂದ ಮುಕ್ತಿ ಸಿಗ್ತದೆ ಅಂತ. ಒಂದು ವೇಳೆ ಆ ಥರ ಮುಕ್ತಿ ಸಿಕ್ಕಿದ್ದೇ ಆಗಿದ್ರೆ ಮತ್ತೆ ಪತಿತ ಪಾವನ ತಂದೆಗೆ ಕರೆಯುವ ಅವಶ್ಯಕತೆ ಇರಲಿಲ್ಲ. ಪತಿತ ಪಾವನ ತಂದೆಗೆ ಕರೀತಿದ್ದಾರೆ ಅಂದಮೇಲೆ ಅರ್ಥ ಆಗ್ತದೆ ಅವನು ಬರೋವರೆಗೆ, ಅವನು ಬರುವ ತನಕ ಯಾರಿಗೂ ಮುಕ್ತಿ ಸಿಗೋದಿಲ್ಲ. अगर वापस जाने का रास्ता होता तो कोई जाते ना. दुनिया में मनुष्यों की अनेक मते. ಒಂದು ವೇಳೆ ಭಕ್ತಿ ಮಾಡೋದ್ರಿಂದ ವಾಪಸ್ ಮನೆಗೆ ಹೋಗುವ ಹಾಗೆ ಇದ್ದಿದ್ದರೆ ಎಲ್ಲರೂ ಹೋಗಿಬಿಡ್ತಿದ್ರು. ಒಬ್ಬರಿಲ್ಲ ಒಬ್ಬರಾದರೂ ಹೋಗಬೇಕಾಗಿತ್ತು. ಆದರೆ ಯಾರೂ ಹೋಗಿಲ್ಲ. ಹೀಗೆ ಈ ಪ್ರಪಂಚದಲ್ಲಿ ಅನೇಕ ಮತಗಳಿವೆ. ಅವೆಲ್ಲ ಮನುಷ್ಯರ ಮತಗಳಾಗಿವೆ. बच्चों को बाप ने समझाया वापस कोई जा नहीं सकते. मैं इन द्वारा वेदों शास्त्रों का सार समझाता हूँ. इसने भी बहुत गुरु किए हैं, पढ़ा लिखा है. बाप कहते इन सब को भूल जाओ. ಬಾಬಾ ಹೇಳ್ತಾರೆ ಇವರ ಮೂಲಕ ನಾನು ನಿಮಗೆ ವೇದ ಶಾಸ್ತ್ರಗಳ ಸಾರ ತಿಳಿಸ್ತೀನಿ. ಇವರು ಭಕ್ತಿ ಮಾರ್ಗದಲ್ಲಿ ಅನೇಕ ಗುರುಗಳ ಹತ್ತಿರ ಹೋಗ್ತಿದ್ರು, ಎಲ್ಲವನ್ನು ಕೇಳ್ತಿದ್ರು, ಎಲ್ಲ ಶಾಸ್ತ್ರ ಪುರಾಣಗಳನ್ನು ಓದಿದ್ರು ಬ್ರಹ್ಮ ಬಾಬಾ. ಆದರೆ ಅವರಿಗೂ ಸಹ ಶಿವ ಬಾಬಾ ಏನು ಹೇಳಿದರು? ಓದಿದ್ದನ್ನೆಲ್ಲ ಮರೆತು ಬಿಡು ಅಂತ ಹೇಳಿದರು. वह परमपिता परमात्मा एक को ही कहेगी. वह मनुष्य सृष्टि का बीज रूप वृक्षपति चैतन्य है. ಓದಿದ್ದನ್ನೆಲ್ಲ ಮರೆತು ಬಿಡು, ಈಗ ನಾನು ಬಂದಿದ್ದೇನೆ, ನನ್ನ ಶ್ರೀಮತದಂತೆ ನಡಿ ಅಂತ
ಹೇಳುವಂಥವರು ಪರಮಾತ್ಮ ಶಿವ ಆಗಿದ್ದರು. ಅವನೇ ಮನುಷ್ಯ ಸೃಷ್ಟಿಯ ಬೀಜರೂಪ ವೃಕ್ಷಪತಿ ಚೈತನ್ಯ ಆಗಿದ್ದಾರೆ. ನೀವು ಆತ್ಮರೂ ಸಹ ಸಬ್ ಚೈತನ್ಯ, ಆತ್ಮ भी ನೀವು ಚೈತನ್ಯ ಆಗಿದ್ದೀರಿ. जानते हो हम मूल वतन में जाकर फिर आएंगे पार्ट बजाने, आधा कल्प सुख का पार्ट बजाएंगे, सारा मदार पढ़ाई पर है, जितना पढ़ेंगे उतना ऊंच पद पाएंगे, यह पढ़ाई बहुत ऊंची है. ಈಗ ತಂದೆಯ ಜೊತೆಗೆ ನೀವು ಮೂಲ ವತನಕ್ಕೆ ಹೋಗಿ ಮತ್ತೆ ಪಾತ್ರ ಅಭಿನಯಿಸಲಿಕ್ಕೆ ಬರ್ತೀರಿ. ಅರ್ಧ ಕಲ್ಪ ಸುಖದ ಪಾತ್ರ ಮಾಡ್ತೀರಿ. ಆ ಸುಖದ ಪಾತ್ರ ಮತ್ತು ಅಲ್ಲಿಯ ಪದವಿ ಸಿಗುವುದು ಇಲ್ಲಿಯ ವಿದ್ಯಾಭ್ಯಾಸದ ಆಧಾರದಿಂದ. ಈ ವಿದ್ಯಾಭ್ಯಾಸ ಬಹಳ ಉನ್ನತವಾಗಿದೆ. ಇಲ್ಲಿಯ ಗುರಿ ಉದ್ದೇಶ ಆಗಿದೆ ನರ್ ಸೆ ನಾರಾಯಣ್, मनुष्य से देवता बनने की. जब आदि सनातन देवता धर्म है तब कोई हिंसा होती नहीं, वहाँ विकार की बात होती नहीं, न कोई लड़ाई झगड़ा होता है. ಆ ದೇವತಾ ಧರ್ಮದಲ್ಲಿ ಯಾವುದೇ ರೀತಿಯ ಹಿಂಸೆ ನಡೆಯೋದಿಲ್ಲ. ವಿಕಾರದ ಮಾತೆ ಅಲ್ಲಿ ಇರೋದಿಲ್ಲ. ಯುದ್ಧಗಳು ಕಲಹಗಳು ಸಹ ಇರೋದಿಲ್ಲ. तुम समझाते हो जब अनेक धर्म है तो अनेक भाषाएं भी है, सबकी एक भाषा हो नहीं सकती. अब अद्वैत धर्म तुम्हारा स्थापन हो रहा है. अद्वैत व देवता एक अक्षर हो जाता है. ಈಗ ಅನೇಕ ಧರ್ಮಗಳು ಅನೇಕ ಭಾಷೆಗಳಿವೆ, ಅವೆಲ್ಲ ಒಂದಾಗಲಿಕ್ಕೆ ಸಾಧ್ಯವಿಲ್ಲ. ಒಂದೇ ಭಾಷೆ ಒಂದೇ ಧರ್ಮ ಬರಬೇಕಂದ್ರೆ ಅದು ಪರಮಾತ್ಮ ಕೊಡುವ ಅದ್ವೈತ ಮತದಿಂದ ಶ್ರೀಮತದಿಂದ ಮಾತ್ರ ಸ್ಥಾಪನೆ ಆಗ್ತದೆ. ಅದ್ವೈತರು ಅಂದರೆ ದೇವತೆಗಳು. ಅಭಿ ತುಮ್ ದೇವತಾ ಧರ್ಮಕ್ಕೆ ಬನ್ ರಹೆ हो. गीत भी है ना, बाबा हम आपसे 21 जन्मों के लिए सारे विश्व की बादशाही लेते हैं. वहाँ ऐसे कोई नहीं कहेंगे कि यह हमारी स्पेस है, यहाँ से तुम पास न करो. यहाँ तो एक दूसरे को डराते रहते. ಅಲ್ಲಿ ಯಾವ ದೇಶದವರು ಸಹ ಇದು ನಮ್ಮ ಆಕಾಶ, ನಮ್ಮ ಭೂಮಿ, ನಮ್ಮ ಜಲ ಅಂತ ಹೇಳೋದಿಲ್ಲ. ಇಡೀ ವಿಶ್ವನೇ ಒಂದಾಗಿರ್ತದೆ. ಆದರೆ ಇಲ್ಲಿ ಮಾತ್ರ ಒಬ್ಬರ ತಲೆಯ ಮೇಲೆ ಇರುವ ಆಕಾಶದಲ್ಲಿ ಬೇರೆ ದೇಶದವರು ಬರಕೂಡದು. ಈ ಥರ ಇಲ್ಲಿಯವರು ನೆಲ, ಜಲ, ಆಕಾಶ, ಭೂಮಿ ಎಲ್ಲವನ್ನೂ ಹಂಚಿಕೊಂಡಿದ್ದಾರೆ. बैठे बैठे लड़ने झगड़ने का भूत आ बैठा है. ಬಾಬಾ ಹೇಳ್ತಾರೆ, ಕುಳಿತಲ್ಲಿಯೇ ಕುಳಿತು ಎಲ್ಲ ಮನುಷ್ಯರಿಗೆ ಏನಾಗಿದೆ ಅಂದರೆ ಹೊಡೆದಾಡುವ ಭೂತ, ಯುದ್ಧ ಮಾಡುವ ಭೂತ ಬಂದು ಸೇರ್ಕೊಂಡ್ಬಿಟ್ಟಿದೆ. हम अपने श्रीमत पर राजधानी स्थापन कर रहे, हम विश्व के मालिक बनते. हम होंगे भारत में, दिल्ली के आसपास ही नदियों पर होंगे. वहाँ सदैव मौसम बहारी होती, सब सुखी रहते. ಬಾಬಾ ಹೇಳ್ತಾರೆ, ನಾವು ಮಾತ್ರ ಶಾಂತಿಯಿಂದ ನಮ್ಮ ದೇಶದಲ್ಲಿಯೇ ರಾಜಧಾನಿಯ ಸ್ಥಾಪನೆ ಮಾಡ್ತಾ ಇದ್ದೀವಿ, ವಿಶ್ವದ ಮಾಲೀಕ ಆಗ್ತಾ ಇದ್ದೀವಿ. ಸತ್ಯಯುಗದಲ್ಲಿ ನಾವೆಲ್ಲರೂ ಭಾರತದಲ್ಲಿಯೇ ಇರ್ತೇವೆ. ದೆಹಲಿಯ ಆಸುಪಾಸುದಲ್ಲಿ ನದಿಗಳ ತೀರದಲ್ಲಿ ನಾವು ವಾಸ ಮಾಡ್ತೇವೆ. ಅಲ್ಲಿಯ ಹವಾಮಾನ ಬಹಳ ಚೆನ್ನಾಗಿರ್ತದೆ. ಸದಾ ವಸಂತ ಋತು ಇರ್ತದೆ.
ಪ್ರಕೃತಿ ಸತೋ ಪ್ರಧಾನ ಆಗಿರ್ತದೆ, ಎಲ್ಲರೂ ಸದಾ ಸುಖಿಯಾಗಿರ್ತಾರೆ. तो बच्चों को बाप की याद में बड़ा ಖುಷಿ में रहना चाहिए. ಅಂತಹ ರಾಜಧಾನಿಗೆ ಪರಮಾತ್ಮ ನಮಗೆ ಕರ್ಕೊಂಡು ಹೋಗ್ತಿದ್ದಾನಂದರೆ ತಂದೆಯ ನೆನಪು ಮಾಡ್ತಾ ಮಾಡ್ತಾ ನಾವು ಎಷ್ಟು ಖುಷಿಯಲ್ಲಿ ಇರಬೇಕು. ನಿರಂತರ ಯಾದ್ ಕರೋ और तकलीफ तो और नहीं दी जाती, इसमें ही मेहनत. ನಿರಂತರವಾಗಿ ನನ್ನನ್ನು ನೆನಪು ಮಾಡ್ರಿ ಅಂತ ಹೇಳ್ತಾರೆ ಬಾ. ಇನ್ಯಾವ ಕಷ್ಟನೂ ಕೊಡೋದಿಲ್ಲ ಅಂತಾರೆ ಬಾ. ಆದರೆ ಆ ನೆನಪು ಮಾಡೋದ್ರಲ್ಲಿನೇ ನಮಗೇನಾಗ್ತಾ ಇದೆ, ಕಷ್ಟ ಆಗ್ತಾ ಇದೆ. ನೆನಪು ಮಾಡುವುದಕ್ಕೇ ಕಷ್ಟ ಆಗ್ತಾ ಇದೆ. ನೆನಪು ಒಂದೇ ಮಾಡ್ರಿ, ಬೇರೆ ಯಾವ ಕಷ್ಟನೂ ಕೊಡಲ್ಲ ಅಂತಾರೆ ಬಾ. ಆ ಕೆಲಸನೇ ನಮಗೇನಾಗ್ತಾ ಇದೆ, ಕಷ್ಟ ಆಗ್ತಿದೆ. घड़ी घड़ी भूल जाते हैं, देह अभिमान में आने से उल्टा काम कर देते हैं. पहला विकार ही है देह अभिमान का. यह तुम्हारा बड़ा दुश्मन है. देही अभिमानी न होने कारण फिर काम आदि विकार डस लेते हैं. ಮೊದಲನೇ ಶತ್ರುನೇ ದೇಹ ಅಭಿಮಾನ ಆಗಿದೆ. ದೇಹ ಅಭಿಮಾನದಲ್ಲಿ ಬರುವ ಕಾರಣ ಕಾಮವಿಕಾರ, ಕ್ರೋಧ ವಿಕಾರ, ಈ ಎಲ್ಲ ವಿಕಾರಗಳು ನಮಗೆ ಚುಚ್ಚಿಬಿಡ್ತವೆ, ಕಚ್ಚಿಬಿಡ್ತವೆ. बच्चे भी समझते मंजिल ऊंची है, पवित्र रहना है. तुम सच्चे सच्चे ब्राह्मण हो, करोड़ों को भू भू करते रहो. कछुए का मिसाल भी यहाँ तुमसे लगता है. ಬಾಬಾ ಹೇಳ್ತಾರೆ, ಗುರಿ ಬಹಳ ಎತ್ತರದ ಗುರಿಯಾಗಿದೆ. ಇಲ್ಲಿ ಪವಿತ್ರತೆಯಿಂದನೂ ಇರಬೇಕು. ನಾವೇ ಸತ್ಯ ಸತ್ಯ ಬ್ರಾಹ್ಮಣರು. ಭ್ರಮರಿಯಂತೆ ಅನೇಕರಿಗೆ ಜ್ಞಾನ ಹೇಳಿ ಹೇಳಿ ಭೂ ಭೂ ಮಾಡಿ ನಮ್ಮ ಸಮಾನ ಮಾಡ್ಕೋಬೇಕು. ಆಮೆಯ ಉದಾಹರಣೆಯೂ ಸಹ ನಮ್ಮದೇ ಆಗಿದೆ. तुम अपना काम काज करो, ऑफिस में बैठो, देखो कोई ग्राहक नहीं है तो याद में बैठ जाओ. ಬಾಬಾ ಹೇಳ್ತಾರೆ, ಕೆಲಸ ಕಾರ್ಯಗಳನ್ನು ಮಾಡ್ರಿ, ಅಂಗಡಿಯಲ್ಲಿನೇ ಕೂತ್ಕೊಂಡಿರಿ. ಯಾರೂ ಇಲ್ಲದೇ ಇದ್ದಾಗ ಎಲ್ಲ ಕರ್ಮೇಂದ್ರಿಯಗಳಿಂದ ಡಿಟ್ಯಾಚ್ ಆಗಿ ತಂದೆಯ ನೆನಪಿನಲ್ಲಿ ಕೂತ್ಕೊಳ್ಳ್ರಿ. साथ में चित्र रखे हो, फिर तुमको आदत पड़ जाएगी बाबा की याद में बैठने की. ಜೊತೆಗೆ 4-5 ಚಿತ್ರಗಳನ್ನು ಸಹ ನಿಮ್ಮ ಕಾರ್ಯಸ್ಥಳದಲ್ಲಿ ಹಾಕ್ಕೊಂಡಿರಿ. ಆಗಾಗ ನೆನಪು ಮಾಡುವ ಅಭ್ಯಾಸ ಒಂದು ಸಲ ನಿಮಗೆ ಆ ಅಭ್ಯಾಸ ಆಗಿಬಿಡ್ತು ಅಂದರೆ ಸಹಜವಾಗಿಯೇ ನೀವು ಆ ತಂದೆಯನ್ನು ನೆನಪು ಮಾಡ್ತೀರಿ. ಭಕ್ತಿ ಮಾರ್ಗ में भी चित्र को याद करते, यहाँ यह है फिर विचित्र की याद. युक्तियाँ तो अनेक प्रकार की बतलाते. ಭಕ್ತಿ ಮಾರ್ಗದಲ್ಲೂ ಸಹ ಚಿತ್ರಗಳನ್ನು ಇಟ್ಕೊಂಡು ನೆನಪು ಮಾಡ್ತಾರೆ. ಆದರೆ ಇಲ್ಲಿ ಚಿತ್ರ ನೋಡಿದ್ರೂ ಸಹ ನಿಮಗೆ ವಿಚಿತ್ರ ತಂದೆಯ ನೆನಪು ಬರಬೇಕು. ಯ ನೈ ಬಾತ್ ಹೈ, ಇದು ಹೊಸ ವಿಚಾರ ಆಗಿದೆ. ನೈ ಬಾತ್ ಹೋನೆ ಕಾರಣ ಮೆಹನತ್ ಲಗ್ತಿ. ಹೊಸ ಜ್ಞಾನ, ಹೊಸ ಯೋಗ ಆಗಿರುವ ಕಾರಣ ಸ್ವಲ್ಪ ನಿಮಗೆ ಪರಿಶ್ರಮ ಆಗ್ತದೆ. ಇಸ್ಮೆ ಪ್ರಾಕ್ಟೀಸ್ ಕರ್ನಿ ಹೋತಿ, ಇದರಲ್ಲಿ ನೀವು ವಿಶೇಷ ಅಭ್ಯಾಸ ಮಾಡಬೇಕು. ಯಹ ಭಿ ಸಮझाया है विष्णु से ब्रह्मा कैसे बनते. विष्णु अर्थात लक्ष्मी नारायण के 84 जन्मों के बाद वही ब्रह्मा सरस्वती बनते हैं. यह बातें कोई शास्त्रों में नहीं. ವಿಷ್ಣುನೇ ಬ್ರಹ್ಮ ಹೇಗೆ ಆಗ್ತಾರೆ, ಬ್ರಹ್ಮನೇ ವಿಷ್ಣು ಹೇಗೆ ಆಗ್ತಾರೆ ಅನ್ನೋದು
ಬಾಬಾ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸಂಗಮ ಯುಗದ ಬ್ರಹ್ಮ ಸರಸ್ವತಿಯೇ ಸತ್ಯಯುಗದ ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ ಆಗ್ತಾರೆ. मैं तुमको स्वदर्शन चक्रधारी बनाता हूँ, इसका अर्थ भी तुम जानते हो. यह तुम्हारे अक्षर ऐसे गुप्त है जो कोई कॉपी कर न सके. आजकल कॉपी भी करते हैं ना. ಬಾಬಾ ಹೇಳ್ತಾರೆ, ನೀವು ಸ್ವದರ್ಶನ ಚಕ್ರಧಾರಿ ಆಗಿದ್ದೀರಿ. ಅದರ ಅರ್ಥನೂ ನಿಮಗೆ ತಿಳಿದಿದೆ. ಈ ನಿಮ್ಮ ಅಕ್ಷರಗಳು ಗುಪ್ತವಾಗಿವೆ. ಸ್ವದರ್ಶನ ಚಕ್ರಧಾರಿಗಳು ನೀವಾಗಿದ್ದೀರಿ ಅಂತ ತಂದೆ ನಮಗೆ ಹೇಳ್ತಾರೆ. ನಾವೇ ಸ್ವದರ್ಶನ ಚಕ್ರಧಾರಿಗಳು ಅಂತ ನಾವು ಹೇಳ್ಕೋತೀವಿ. ಈ ಸ್ವದರ್ಶನ ಚಕ್ರಧಾರಿ ಎಂಬ ಶಬ್ದ ಏನಿದೆ ಇದು ಗುಪ್ತವಾಗಿದೆ. ಇದರ ಅರ್ಥ ಹೊರಗಿನ ಜನರಿಗೆ ಗೊತ್ತಿಲ್ಲ. ಆದರೆ ಕೆಲವರು ಈ ಶಬ್ದವನ್ನೇ ಕಾಪಿ ಮಾಡಿಕೊಳ್ತಾರೆ. ಸಫೇದ ಪೋಷಧಾರಿ ಬಿ ಬಹುತ್ ಬಂತೆ ರೀಸ್ ಕರ್ತೆ ಇಸ್ಮೆ ಕೋಯಿ ಕಾಪಿ ಕರ್ ನ ಸಕೆ. ನಮ್ಮ ಬಿಳಿ ವಸ್ತ್ರಗಳನ್ನು ನೋಡಿ ಇವತ್ತು ಅನೇಕರು ತಮ್ಮ ಒಂದು ಯೂನಿಫಾರ್ಮನ್ನು ಸಹ ಬಿಳಿ ಬಣ್ಣದ ವಸ್ತ್ರ ಮಾಡಿಕೊಂಡಿದ್ದಾರೆ. ನಮ್ಮ ಜೊತೆಗೆ ಈರ್ಷೆ ಮಾಡ್ತಾರೆ, ಕಾಂಪಿಟೇಷನ್ ಮಾಡ್ತಾರೆ. ಆದರೆ ಒಳಗಿರುವ ಜ್ಞಾನದ ಕಾಪಿ ಮಾತ್ರ ಯಾರಿಗೂ ಮಾಡಲಿಕ್ಕೆ ಆಗೋದಿಲ್ಲ. ಜ್ಞಾನದ ಕಾಪಿ ಮಾಡಲಿಕ್ಕಾಗೋದಿಲ್ಲ. ಹೊರಗೆ ಕಾಣುವಂಥದ್ದನ್ನು ಕಾಪಿ ಮಾಡ್ಬೋದು, ಕೆಲವು ಶಬ್ದಗಳನ್ನು ಅವರು ಕಾಪಿ ಮಾಡ್ಬೋದು. ತುಮ್ ಯಹಾ ರೋಜ್ ಸನ್ಮುಖ बैठ सुनते, बाहर में बच्चे समझते, मधुबन में शिव बाबा ब्रह्मा द्वारा ಮುರಳಿ ಚಲಾತೆ. ಮಧುಬನದಲ್ಲಿ ಇರುವಂಥ ಮಕ್ಕಳು ಸನ್ಮುಖದಲ್ಲಿ ಕುಳಿತು ಮುರಳಿ ಕೇಳ್ತೀರಿ. ಹೊರಗೆ ಇರುವಂಥ ಮಕ್ಕಳು ನೆನ್ಪು ಮಾಡಿಕೊಳ್ತಾರೆ. ಶಿವ ಬಾಬಾ ಮಧುಬನದಲ್ಲಿ ಕುಳಿತು ಬ್ರಹ್ಮಾರವರ ಮೂಲಕ ಈ ಮುರಳಿಯನ್ನು ಹೇಳ್ತಾ ಇದ್ದಾರೆ ಅಂತ. बाप कहते याद से विकर्म विनाश होंगे, जन्म जन्मांतर सिर पर जो बोझा है वह निकल जाएगा. सतो प्रधान बन जाएंगे. तमो प्रधान बनने में आधा कल्प लगा. सतो रजो तमो बनते आत्मा मैली होती है खाद पड़ने से, वह खाद जरूर ನಿಕಾಲ್ನಿ ಚಾಹಿಯೇ. ನೆನಪಿನಿಂದ ವಿಕರ್ಮಗಳನ್ನು ನಾಶ ಮಾಡಿಕೊಳ್ಳಿ. ಅರ್ಧ ಕಲ್ಪದ ಪಾಪದ ಭಾರ ಏನಿದೆ ಅದನ್ನು ಕರಗಿಸಿಕೊಳ್ಳಿರಿ. ಸತೋ ರಜೋ ತಮೋ ಗುಣದಲ್ಲಿ ಬಂದು ಆತ್ಮ ಮಲಿನ ಆಗಿದೆ. ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಿದೆ, ಕಸ ಸೇರಿಕೊಂಡಿದೆ. ಅದನ್ನು ತಂದೆಯ ನೆನಪಿನಿಂದ ತೆಗೆದುಹಾಕ್ರಿ. याद के सिवाय ಆತ್ಮ ಉಡ नहीं सकती. ತಂದೆಯ ನೆನಪು ಮಾಡದೆ ಆತ್ಮ ಎಂದೂ ಹಾರೋದಿಲ್ಲ. ಮಾಯಾ ರಾವಣ सबके पंख काट देती. यह समझ की बात है ना. मोक्ष किसको मिलता नहीं. बुलाते हैं पतितों को आकर पावन बनाओ, बस इसमें और कोई बात ही नहीं. बाप शिक्षा देते, लिखते हैं, बच्चे तुम बाप को भूलने से तमो प्रधान बने हो. ಮೋಕ್ಷ ಅನ್ನೋದು ಯಾರಿಗೂ ಸಿಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಇನ್ನೇನು ತಮೋ ಪ್ರಧಾನ ಆದವ್ರನ್ನ ನಾನು ಸತೋ ಪ್ರಧಾನ ಮಾಡ್ತೀನಿ. ತಂದೆಯ ನೆನಪಿನಿಂದ ನೀವು ಸತೋ ಪ್ರಧಾನ ಆಗ್ತೀರಿ. सतो प्रधान विश्व का मालिक बनने के लिए बाप को याद करो. तुम्हारी आत्मा में 84 जन्म का ज्ञान है. आत्मा कितना भारी पार्ट आत्मा में भरा हुआ है. अब तुमने 84 का चक्र पूरा किया. यह वंडर लगता है ना.
ಆತ್ಮದಲ್ಲಿ 84 ಜನ್ಮಗಳ ಜ್ಞಾನ ಇದೆ. ಎಷ್ಟು ದೊಡ್ಡದಾದಂಥ ಪಾತ್ರ ಆತ್ಮದಲ್ಲಿ ರೆಕಾರ್ಡ್ ಆಗಿದೆ. ಆ 84 ಜನ್ಮಗಳ ಚಕ್ರವನ್ನು ನೀವು ಮುಗಿಸಿದ್ದೀರಿ. अब तुमको यह समझ मिली है, ಮನುಷ್ಯ ತೋ ಕುಚ್ ಭಿ ನಹಿ ಜಾನ್ತೆ. ಈ 84 ಜನ್ಮಗಳ ಕಥೆಯಾಗಲಿ, ಈ 84 ಜನ್ಮಗಳಲ್ಲಿ ಆತ್ಮ ಮಾಡುವ ಪಾತ್ರದ ಬಗ್ಗೆ ಆಗಲಿ, ಆತ್ಮದಲ್ಲಿ ಇರುವ ಪಾತ್ರ ಎಷ್ಟು ಅದ್ಭುತ ಆಗಿದೆ ಅನ್ನೋದಾಗಲಿ ಮನುಷ್ಯರಿಗೆ ಏನೂ ಗೊತ್ತಿಲ್ಲ. बाप समझाते हैं तुम आत्माएं 84 जन्म भोगती हो, एक शरीर छोड़ दूसरा लेती हो, पुनर्जन्म लेते लेते सीढ़ी नीचे उतरते आए. ಬಾಬಾ ಹೇಳಿಕೊಟ್ರು, ಒಂದು ದೇಹ ಬಿಟ್ಟು ಇನ್ನೊಂದು ದೇಹದಲ್ಲಿ ಬರ್ತೀರಿ, ಪುನರ್ಜನ್ಮ ತಗೊಳ್ತಾ ತಗೊಳ್ತಾ ಏಣಿಯನ್ನು ಇಳಿತಾ ಬರ್ತೀರಿ. अब फिर सतो प्रधान बनकर राज्य करना है तो कितनी खुशी होनी चाहिए. ಇಳಿಯೋದೆಲ್ಲ ಮುಗೀತು, ಏರುವ ಸಮಯ ಬಂದಿದೆ. ಮತ್ತೆ ನೀವು ಸತೋಪ್ರಧಾನ ಆಗಿ ವಿಶ್ವದ ರಾಜ್ಯ ಆಳೋರಿದ್ದೀರಿ, ವಿಶ್ವದ ಮಾಲೀಕ ಆಗೋರಿದ್ದೀರಿ. ಅಂದರೆ ನಿಮಗೆ ಎಷ್ಟು ಖುಷಿ ಆಗಬೇಕೋ. बाबा हमको बेहद का वर्षा कल्प कल्प देते हैं. बच्चों को अब पहचान मिली है. जानते हो हम माला के दाने बनते हैं जो फिर नंबरवार राज्य करेंगे. कल्प कल्प को ಬೇಹದ್ದಿನ ತಂದೆಯಿಂದ ನಮಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗ್ತದೆ. ನಾವೇ ವಿಜಯಮಾಲೆಯ ಮಣಿಗಳಾಗಿ ನಂಬರ್ ವಾರ್ ಸತ್ಯಯುಗದಲ್ಲಿ ಬರೋರಿದ್ದೇವೆ, ನಂಬರ್ ವಾರ್ ರಾಜ್ಯ ಮಾಡೋರಿದ್ದೇವೆ. वहाँ के राजधानी की जो रस्म रिवाज होगी वही फिर रिपीट होगी. उनके लिए फालतू ख्यालात करने की दरकार नहीं. यह कैसे होगा, क्या होगा, जैसे राज्य किया होगा वैसे करेंगे. वह ಸಾಕ್ಷಿ ಹೋಕರ್ ದೇಖ್ನಾ ಹೈ. ಬಾಬಾ ಹೇಳ್ತಾರೆ, ಅಲ್ಲಿಯ ರಾಜಧಾನಿಯ ರೀತಿ ಪದ್ಧತಿಗಳು ಏನಿದ್ದವು ಅದೇ ಥರ ಅವು ಪುನರಾವರ್ತನೆ ಆಗ್ತವೆ. ಅದರ ಬಗ್ಗೆ ನೀವು ಫಾಲ್ತು ವಿಚಾರಗಳನ್ನು ಮಾಡಬೇಡಿ. ಏನಾಗ್ತದೆ, ಹೇಗಾಗ್ತದೆ, ಮಕ್ಕಳು ಹೆಂಗೆ ಹುಟ್ಟುತ್ತಾರೆ, ವ್ಯಾಪಾರ ಹೇಗೆ ನಡೀತದೆ, ಏನು ವಿಚಾರ ಮಾಡಬೇಡಿ. ಹಿಂದಿನ ಕಲ್ಪದಲ್ಲಿ ಯಾವ ಥರ ನೀವು ರಾಜ್ಯ ಮಾಡಿದ್ರಿ ಅದೇ ಥರ ಈ ಕಲ್ಪದಲ್ಲಿಯೂ ಸತ್ಯಯುಗದ ರಾಜ್ಯ ಮಾಡೋರಿದ್ದೀರಿ, ವಿಶ್ವದ ಮಾಲೀಕ ಆಗೋರಿದ್ದೀರಿ. ಅದನ್ನು ಸಾಕ್ಷಿಯಾಗಿ ನೀವು ನೋಡಬೇಕು. ಚಿಂತನ್ ಕರ್ನೆ ಕಿ ದರ್ಕಾರ್ ನಹಿ ಕಿ ಕ್ಯಾ ಹೋಗ. ಚಿಂತೆ ಮಾಡುವ ಅಗತ್ಯನೇ ಇಲ್ಲ. ಏನಾಗ್ತದೆ, ಹೇಗಾಗ್ತದೆ, ಏನು ನಡೀತದೆ ಅನ್ನೋದರ ಬಗ್ಗೆ ಚಿಂತೆನೇ ಮಾಡಬೇಡಿ, ಚಿಂತೆನೇ ಮಾಡಬೇಡಿ. ಅಚ್ಚ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ ಮುಖ್ಯಾಂಶಗಳು. शुभ कार्य में देरी नहीं करनी है. पवित्र बन बाप से पूरा वर्षा लेना है. अपने को लायक बनाकर अपने पैरों पर खड़ा होना है. एक बाप से पूरा लव रखना है. ಶುಭ ಕಾರ್ಯದಲ್ಲಿ ತಡ ಮಾಡಬಾರದು. ಪವಿತ್ರ ಆಗಿ ತಂದೆಯಿಂದ
ಆಸ್ತಿಯನ್ನು ಪಡ್ಕೋಬೇಕು. ನಮ್ಮನ್ನು ನಾವು ಲಾಯಕ ಮಾಡ್ಕೋಬೇಕು. ನಮ್ಮ ಕಾಲಿನ ಮೇಲೆ ಸ್ವತಂತ್ರವಾಗಿ ನಿಲ್ಲಬೇಕು. ಒಬ್ಬ ತಂದೆಯ ಮೇಲೆ ಸಂಪೂರ್ಣವಾದ ಪ್ರೀತಿ ಇರಬೇಕು. ಎರಡನೇದು, काम काज करते एक विचित्र बाप को याद करना है. कोई भी व्यर्थ ख्यालात नहीं करने हैं. सतो प्रधान बनना है. अपार खुशी में रहना है. ಕೆಲಸ ಕಾರ್ಯ ಮಾಡುವಾಗಲೂ ವಿಚಿತ್ರ ತಂದೆಯನ್ನು ನೆನಪು ಮಾಡಬೇಕು. ಯಾವುದೇ ವ್ಯರ್ಥ ವಿಚಾರಗಳನ್ನು ಮಾಡಬಾರದು. ಸತೋ ಪ್ರಧಾನ ಆಗಬೇಕು. ಅಪಾರ ಖುಷಿಯಲ್ಲಿ ಇರಬೇಕು. वरदान, श्रेष्ठ मत के आधार पर मायावी संगदोष से परे रहने वाले शक्ति स्वरूप भव. ಶ್ರೇಷ್ಠ ಮತದ ಆಧಾರದಿಂದ ಮಾಯಾವಿ ಸಂಗದೋಷದಿಂದ ದೂರ ಇರುವ शक्ति स्वरूप भव. बच्चों की एक कंप्लेन रहती है कि संबंधी नहीं सुनते, संग अच्छा नहीं है. इस कारण शक्तिशाली नहीं बन सकते. लेकिन श्रेष्ठ मत के आधार पर ज्ञान स्वरूप शक्ति स्वरूप के वरदानी बन अपनी स्थिति को अचल बनाओ. साक्षी होकर हर एक का पार्ट देखो. अपने सतोगुणी पार्ट में स्थित रहो. सदा बाप के संग में रहो तो तमोगुणी आत्मा के संग के रंग का प्रभाव पड़ नहीं सकता. ಮಕ್ಕಳು ಒಂದೇ ಒಂದು ದೂರನ್ನು ಹೇಳ್ತಿರ್ತಾರೆ. ನಮ್ಮ ಸಂಬಂಧಿಕರು ಜ್ಞಾನ ಕೇಳೋದಿಲ್ಲ, ನಮ್ಮ ಸಂಘ ಚೆನ್ನಾಗಿಲ್ಲ, ಅದಕ್ಕಾಗಿ ನಾವು ಶಕ್ತಿಶಾಲಿ ಆಗ್ತಿಲ್ಲ. ಆದರೆ ಶ್ರೇಷ್ಠ ಮತದ ಆಧಾರದಿಂದ ಜ್ಞಾನ ಸ್ವರೂಪ ಶಕ್ತಿಯ ಸ್ವರೂಪ ಹಾಗೂ ಆತ್ಮಿಕ ಸ್ವರೂಪದ ವರದಾನಿ ಆಗಿ ತಮ್ಮ ಸ್ಥಿತಿಯನ್ನು ಅಚಲ ಮಾಡಿಕೊಳ್ಳಿರಿ. ತಂದೆಯ ವರದಾನ ನಿಮ್ಮ ಜೊತೆಗೇ ಇದೆ. ಸಾಕ್ಷಿಯಾಗಿ ನಿಮ್ಮ ಹಾಗೂ ಸರ್ವರ ಪಾತ್ರ ನೋಡ್ತಾ ಇರಿ. ತಮ್ಮ ಸತೋಗುಣಿ ಪಾತ್ರದಲ್ಲಿ ಸ್ಥಿತ ಆಗಿರಿ. ಸದಾ ತಂದೆಯ ಸಂಗದಲ್ಲಿ ಇರಿ. ತಮೋಗುಣಿ ಆತ್ಮರ ಸಂಗದ ಪ್ರಭಾವ ನಿಮ್ಮ ಮೇಲೆ ಬೀಳಬಾರದು. ತಂದೆಯ ಸಂಗದಲ್ಲಿ ಇದ್ದರೆ ತಮೋಗುಣಿ ಆತ್ಮಗಳ ಸಂಗದ ರಂಗು ನಿಮಗೆ ತಾಗೋದಿಲ್ಲ. श्लोगन, कर्म योगी वह है जो कर्म के कल्प वृक्ष की डाली पर बैठ कर्म करते भी उपराम स्थिति में रहे. ಯಾರು ಕರ್ಮದ ಕಲ್ಪವೃಕ್ಷದ ಕೊಂಬೆಯ ಮೇಲೆ ಕುಳಿತು ಕರ್ಮ ಮಾಡ್ತಾರೆ ಮತ್ತು ಅನಾಸಕ್ತ ಸ್ಥಿತಿಯಲ್ಲಿ ಇರ್ತಾರೆಯೋ ಅವರೇ ಕರ್ಮಯೋಗಿಗಳು. ಅಚ್ಚಾ, ಓಂ ಶಾಂತಿ.